ಕೇಸ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ದೊಡ್ಡ ಸುದ್ದಿಯಾಗಿದೆ. ದರ್ಶನ್ ರವರು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಎಂಬುದು ಎಲ್ರಿಗೂ ಗೊತ್ತೇ ಇದೆ. ಕೊಲೆಯಾದ ವ್ಯಕ್ತಿ ರೇಣುಕಾಸ್ವಾಮಿ ಮಾಡಿದ್ದು ಕೂಡ ತಪ್ಪೇ. ಆದರೂ ಒಬ್ಬರ ಜೀವ ತೆಗೆಯೋದು ಮನುಷ್ಯ ಆದವ್ರಿಗೆ ಹಕ್ಕಿಲ್ಲ ಈ ಭೂಮಿ ಮೇಲೆ. ಬುದ್ಧಿ ಹೇಳಿ ಅಥವಾ ಪೊಲೀಸ್ ಕೇಸ್ ಕೊಡ್ಬೋದಿತ್ತು. ದರ್ಶನ್ ಅವ್ರು ಆ್ಯಕ್ಟರ್ ಆಗಿರೋ ಕಾರಣ ಪೊಲೀಸವರಿಗೆ ಕೇಸ್ ಕೊಟ್ಟಿದ್ದಿದ್ರೆ ಪೊಲೀಸವರು ರೇಣುಕಾಸ್ವಾಮಿಗೆ ತಕ್ಕ ಶಿಕ್ಷೆ ಕೊಡ್ತಾಯಿದ್ರು. ಅದೇ ದರ್ಶನ್ ರವರು ತಾವೇ ಚಿತ್ರಹಿಂಸೆ ಕೊಟ್ಟು ಒಬ್ಬ ವ್ಯಕ್ತಿಯ ಜೀವ ತೆಗೆದಿದ್ದು ತುಂಬ ದೊಡ್ಡ ತಪ್ಪು. ಹೆಣ್ಣು ಹೊನ್ನು ಮಣ್ಣು ಇವಕ್ಕೆಲ್ಲ ಜಾಸ್ತಿ ಆಸೆ ಪಡಬಾರ್ದು, ಇವುಗಳ ಹಿಂದೆ ಹೋಗಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಹಾಗೆ ದರ್ಶನ್ ರವರು ಇದ್ರ ಹಿಂದೆ ಹೋಗಿ ಈ ಕೇಸಲ್ಲಿ ಪವಿತ್ರ ಗೌಡ ಅವರ ಹಿಂದೆ ಬೀಳದೇ ಇದ್ದಿದ್ರೆ ತನ್ನ ಮಡದಿ ವಿಜಯಲಕ್ಷ್ಮಿ ಹಾಗೂ ಮಗನ ಜೊತೆ ಸುಖವಾಗಿ ಬಾಳ್ವೆ ಮಾಡ್ತಾಯಿದ್ರು. ಸ್ಯಾಂಡಲ್ವುಡ್ಡಲ್ಲಿ ಡಿ ಬಾಸ್ ಆಗಿ ಮೆರೀತಾ ಇದ್ದ ದರ್ಶನ್ ರವರು ಇವತ್ತಿಗೆ ಜೈಲಲ್ಲಿ ಹೋಗಿ ಕೈದಿಯಾಗಿ ಅನ್ನಿಸ್ಕೊಳ್ತಾ ಇರಲಿಲ್ಲ. ಯಾರೇ ಆಗಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಅದು ಆ್ಯಕ್ಟ್ರೆಸ್ ಆಗಲಿ ಇನ್ಯಾರಾದರೂ ಆಗಲಿ ತಪ್ಪು ಮಾಡಿದ್ದಾರೆ ಅಂದರೆ ಶಿಕ್ಷೆ ಅನುಭವಿಸಲೇಬೇಕು.